ಚುನಾವಣಾ ಆಯೋಗ ಮಾಡಿರುವ ಎಸ್ಐಆರ್ಗೆ ಸುಪ್ರೀಂ ಚಾಟಿ. ಮತದಾನ ಎನ್ನುವುದು ನಾಗರಿಕರ ಹಕ್ಕು. ಅದನ್ನು ಹೇಗೆ ಚುನಾವಣಾ ಆಯೋಗ ಕಿತ್ತುಕೊಳ್ತದೆ? ಚುನಾವಣೆ ಹತ್ತಿರವಿದ್ದಾಗ 91 ಲಕ್ಷ ಮತದಾರರು ಮತಪಟ್ಟಿಯಿಂದ ಹೊರಗೆ ಹೋಗಿದ್ದೇಗೆ? ಪಶ್ಚಿಮ ಬಂಗಾಳ ಚುನಾವಣೆ ಮೇಲೆ ಎಸ್ಐಆರ್ ಪರಿಣಾಮ ಹೇಗೆ? ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಚುನಾವಣಾ ಆಯೋಗ ನಡೆಸ್ತಾ ಇರುವ ಎಸ್ಐಆರ್ ಇಡೀ ದೇಶವನ್ನು ಆವರಿಸಿಕೊಂಡಿದೆ. ಅದರಿಂದ ಈಗಾಗಲೇ ಲಕ್ಷಾಂತರ ಮತದಾರರು ಹೊರಗೆ ಉಳಿದಿದ್ದಾರೆ. ಇನ್ನು ಇದೇ ತಿಂಗಳು ಕರ್ನಾಟಕದಲ್ಲಿಯೂ ಕೂಡ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ಮೊದಲು ಎಸ್ಐಆರ್ ಆರಂಭವಾಗಿದ್ದು ಬಿಹಾರದಲ್ಲಿ. ಬಿಹಾರದ ಚುನಾವಣೆಗೂ ಮುನ್ನ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಬೇಕು ಅಂತ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಎಸ್ಐಆರ್ನ ಕೈಗೊಂಡಿತು. ಅದರಲ್ಲಿ ಸುಮಾರು 65 ಲಕ್ಷ ಮತದಾರರನ್ನು ಮತಪಟ್ಟಿಯಿಂದ ಹೊರಗಿಡಲಾಯಿತು. ನಂತರ ನಡೆದ ಬೇರೆ ಎಲ್ಲ ರಾಜ್ಯಗಳಲ್ಲಿಯೂ ಇದೇ ಎಸ್ಐಆರ್ನಿಂದ ಲಕ್ಷಾಂತರ ಮತದಾರರನ್ನು ಹೊರಗಿಡಲಾಯಿತು. ಚುನಾವಣಾ ಆಯೋಗ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿದ್ದೇನೆಂದರೆ, ನಕಲಿ ಮತದಾರರನ್ನು ಮತ್ತು ಅಕ್ರಮ ವಿದೇಶಿಗರನ್ನು ನಾವು ಹೊರಗಿಡ್ತಿದ್ದೇವೆ ಎಂಬುದು. ಹಾಗಾದರೆ ಇದುವರೆಗೆ ನಡೆದ ಎಸ್ಐಆರ್ನಲ್ಲಿ ಎಷ್ಟು ಜನ ವಿದೇಶಿಯರನ್ನು ಹೊರಗಿಟ್ಟಿದ್ದಾರೆ ಎಂಬ ಲೆಕ್ಕವೇ ಆಯೋಗ ಕೊಟ್ಟಿಲ್ಲ. ಹಾಗೆ ಬಿಹಾರದಲ್ಲಿ ಲೆಕ್ಕ ಕೊಟ್ಟಿದ್ದರೂ ಹೊರಗಿಟ್ಟ 65 ಲಕ್ಷ ಮತದಾರರಲ್ಲಿ ವಿದೇಶಿಯರಂತ ಗುರುತಿಸಿದ್ದು ಕೇವಲ 2 ಮಾತ್ರ. ಇನ್ನು ಇದೇ ತಿಂಗಳು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೀತಾ ಇದೆ. 23 ಮತ್ತು 29ರಂದು 2 ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಅದಕ್ಕಾಗಿ ಕಳೆದ ವರ್ಷದಿಂದಲೇ ಚುನಾವಣಾ ಆಯೋಗ ಎಸ್ಐಆರ್ ಪ್ರಕ್ರಿಯೆಯನ್ನು ಕೈಗೊಂಡಿತ್ತು. ಒಟ್ಟು ಮತದಾರರಲ್ಲಿ 91 ಲಕ್ಷ ಮತದಾರರನ್ನು ಮತದಾನ ಪಟ್ಟಿಯಿಂದ ಕೈಬಿಟ್ಟಿದೆ. ಇದರ ವಿರುದ್ಧ ಮಮತಾ ಬ್ಯಾನರ್ಜಿ ಕೋರ್ಟ್ ಮೆಟ್ಟಿಲತ್ತಿದ್ರು. ತಾವೇ ಸ್ವತಃ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರಾಗಿ ವಾದವನ್ನು ಮಂಡಿಸಿದರು. ನನ್ನ ರಾಜ್ಯದ ಲಕ್ಷಾಂತರ ಮತದಾರರನ್ನು, ಅದರಲ್ಲೂ ಮುಸ್ಲಿಂ ಮತದಾರರನ್ನು ಉದ್ದೇಶಪೂರ್ವಕವಾಗಿ ಮತಪಟ್ಟಿಯಿಂದ ಚುನಾವಣಾ ಆಯೋಗ ಕೈ ಬಿಡಲಾಗ್ತಾ ಇದೆ ಅಂತ ಆರೋಪವನ್ನು ಮಾಡಿದರು. ಇನ್ನು ಕೇಂದ್ರ ಸರ್ಕಾರವೇ ಎಸ್ಐಆರ್ ಮೂಲಕ ತಮ್ಮ ವೋಟ್ ಬ್ಯಾಂಕ್ ಅಲ್ಲದ ಮತದಾರರನ್ನು ಕೈ ಬಿಡ್ತಾ ಇದೆ ಅಂತ ಕೂಡ ಆರೋಪ ಮಾಡಿದರು. ಇದರಲ್ಲಿ ಇನ್ನೊಂದು ಬಹಳ ಪ್ರಮುಖವಾದ ಆರೋಪ ಏನಂದರೆ, CAA ಮತ್ತು NRC ರೀತಿಯ ಹುನ್ನಾರವಿದು ಎಸ್ಐಆರ್ ಅಂತ ಕೂಡ ಇತ್ತು. ಎಸ್ಐಆರ್ ಮಾಡುವ ಹಕ್ಕು ಚುನಾವಣಾ ಆಯೋಗಕ್ಕೆ ಇದ್ದರೂ ಮತದಾರರ ಪೌರತ್ವವನ್ನು ಚೆಕ್ ಮಾಡುವ ಹಕ್ಕಿಲ್ಲ. ಅದು ಸಂವಿಧಾನಕ್ಕೆ ವಿರುದ್ಧ. ಆದರೂ ಚುನಾವಣಾ ಆಯೋಗ ಮತ್ತು ಅದರ ಮುಖ್ಯಸ್ಥರು ನಾಚಿಕೆ ಎಲ್ಲವನ್ನು ಬಿಟ್ಟು ಎಸ್ಐಆರ್ ಪ್ರಕ್ರಿಯೆಗೆ ಮುಂದಾದರು. ಭಾರತ ದೇಶದ ಲಕ್ಷಾಂತರ ನಾಗರಿಕರನ್ನು ಮತಪಟ್ಟಿಯಿಂದ ಚುನಾವಣಾ ಆಯೋಗ ಹೊರಗಿಟ್ಟಿತು. ಇವೆಲ್ಲ ವಿಚಾರಗಳಿಗೂ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮಹತ್ವದ ಚರ್ಚೆ ನಡೆದಿದೆ. ಮಮತಾ ಬ್ಯಾನರ್ಜಿ ಸಲ್ಲಿಸಿದ್ದ ಆಕ್ಷೇಪಣೆಯನ್ನು ಏಪ್ರಿಲ್ 13ರಂದು ಸುಪ್ರೀಂ ಕೋರ್ಟ್ ಚರ್ಚೆ ಇಟ್ಕೊಂಡಿತ್ತು. ಅದೇ ರೀತಿ ಸುಪ್ರೀಂ ಕೋರ್ಟ್ ಕೂಡ ಇದೇನು 91 ಲಕ್ಷ ಮತದಾರರು ದೇಶದ ನಾಗರಿಕರಲ್ಲ ಅಂದರೆ ಹೇಗೆ ಅಂತ ಚುನಾವಣಾ ಆಯೋಗಕ್ಕೆ ಪ್ರಶ್ನೆಯನ್ನು ಕೇಳಿದೆ. ಇನ್ನು ಅದೇ ರೀತಿಯಲ್ಲಿ ಅನೇಕ ಪ್ರಶ್ನೆಗಳನ್ನು ಆಯೋಗಕ್ಕೆ ಕೇಳಿದೆ. ಬಟ್ ಇನ್ನೇನು 10-11 ದಿನಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆಯಲಿದೆ. ಆದರೆ ಎಸ್ಐಆರ್ ಪರಿಣಾಮ ಯಾವ ರೀತಿಯಲ್ಲಿ ಚುನಾವಣೆ ಮೇಲೆ ಬೀರಬಹುದು ಎಂಬುದು ಸಹ ಕುತೂಹಲವಾಗಿದೆ. ವೀಕ್ಷಕರೇ, ಸುಪ್ರೀಂ ಕೋರ್ಟ್ ಕೊನೆಗೂ ಈ ಎಸ್ಐಆರ್ ವಿರುದ್ಧವಾಗಿ ಎಚ್ಚೆತ್ತುಕೊಂಡಿದೆ ಎಂಬುದು ನಿನ್ನೆಯ ವಾದ ಹೇಳ್ತದೆ. ಪಶ್ಚಿಮ ಬಂಗಾಳದ ಮತದಾರರ ಹಕ್ಕು ಮತ್ತು ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ನೀಡಿದ ಎಚ್ಚರಿಕೆ ಮೇಲ್ನೋಟಕ್ಕೆ ಚುನಾವಣಾ ಆಯೋಗದ ಕಳ್ಳಾಟ ಬಹಿರಂಗವಾಗಿದೆ. ಕಳೆದ ವರ್ಷದಿಂದ ಎಸ್ಐಆರ್ ಬಗ್ಗೆ ಜನಸಾಮಾನ್ಯರು ಹಾಗೂ ಪ್ರಜ್ಞಾವಂತರು ಎತ್ತುತ್ತಿದ್ದ ಪ್ರಶ್ನೆ ಈಗ ಸುಪ್ರೀಂ ಕೋರ್ಟ್ನಲ್ಲಿಯೂ ಬರ್ತಾ ಇದೆ. ನಿಜಕ್ಕೂ ಇದೊಂದು ಆಶಾದಾಯಕ ಬೆಳವಣಿಗೆ ಅಂತಲೇ ಹೇಳ್ಬೋದು. ಇನ್ನು ಭಾರತದ ಪ್ರಜಾಪ್ರಭುತ್ವದ ಅಡಿಪಾಯವೇ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳು. ಅದರಲ್ಲಿ ಪ್ರತಿಯೊಬ್ಬ ನಾಗರಿಕರು ಭಾಗವಹಿಸಬೇಕು ಮತ್ತು ಪ್ರತಿಯೊಬ್ಬರೂ ಮತದಾನವನ್ನು ಮಾಡಬೇಕು. ಆದರೆ ಚುನಾವಣಾ ಆಯೋಗ ಎಸ್ಐಆರ್ ಮೂಲಕ ಲಕ್ಷಾಂತರ ಮತದಾರರನ್ನು ಮತದಾನ ಪಟ್ಟಿಯಿಂದ ಹೊರಗಿಟ್ಟು ಇವರು ದೇಶದ ನಾಗರಿಕರಲ್ಲ ಅಂತ ಹೇಳ್ತಿರೋದು ನೋಡಿದ್ರೆ ಒಂದು ರೀತಿಯಲ್ಲಿ ಹುನ್ನಾರ ನಡೆಸಲು ಹೊರಟಿದೆ ಅಂತ ಕಾಣ್ತದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗವನ್ನು ತರಾಟೆಗೆ ತೆಗೆದುಕೊಂಡಿರುವ ರೀತಿ ಮತ್ತು ಸುಪ್ರೀಂ ಕೋರ್ಟ್ ಎತ್ತಿರುವ ಪ್ರಶ್ನೆಗಳು ನಿಜಕ್ಕೂ ಪ್ರಜಾಪ್ರಭುತ್ವದ ರಕ್ಷಣೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವದಾಗಿದೆ ಎನ್ನಬಹುದು. ಮತದಾರರ ಪಟ್ಟಿಯಿಂದ 91 ಲಕ್ಷ ಹೆಸರುಗಳು ನಾಪತ್ತೆ. ನಾನು ಮೊದಲೇ ಹೇಳಿದಾಗೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಆಯೋಗವು ವಿಶೇಷ ತನಿಖಾ ವರದಿ ಅಡಿಯಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುವಾಗ ಸುಮಾರು 91 ಲಕ್ಷ ಮತದಾರರ ಹೆಸರುಗಳನ್ನು ಪಟ್ಟಿಯಿಂದ ಕೈಬಿಟ್ಟಿದೆ. ಇದು ಒಟ್ಟು ಮತದಾರರ ಸಂಖ್ಯೆಯ ಸುಮಾರು 11%ಕ್ಕಿಂತಲೂ ಅಧಿಕವಾಗಿದೆ.
ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತದಾರರನ್ನು ಪ್ರಕ್ರಿಯೆಯಿಂದ ಹೊರಗಿಡುವುದು ಚುನಾವಣೆಯ ಫಲಿತಾಂಶದ ಮೇಲೆ ನೇರ ಪರಿಣಾಮ ಬೀರ್ತದೆ. ಈ ಅಂಶವನ್ನೇ ಪ್ರಮುಖವಾಗಿಟ್ಟುಕೊಂಡು ಸುಪ್ರೀಂ ಕೋರ್ಟ್ ಆಯೋಗಕ್ಕೆ ಕಠಿಣ ಪ್ರಶ್ನೆಗಳನ್ನು ಕೇಳಿದೆ. ಸುಪ್ರೀಂ ಕೋರ್ಟ್ ಎತ್ತಿರುವ ಪ್ರಮುಖ ಪ್ರಶ್ನೆಗಳು ಮತ್ತು ಆಕ್ಷೇಪಣೆಗಳು. ಮೊದಲನೇದಾಗಿ, ಮತದಾನದ ಹಕ್ಕು ಎಂಬುದು ಕೇವಲ ಕಾನೂನುಬದ್ಧ ಹಕ್ಕಲ್ಲ, ಅದು ಪ್ರಜಾಪ್ರಭುತ್ವದ ಮೇಲೆ ನಾಗರಿಕರಿಗಿರುವ ಆಳವಾದ ಭಾವನೆ ಮತ್ತು ನಂಬಿಕೆ. ಆಯೋಗ ಚುನಾವಣೆಗಳು ಹತ್ತಿರ ಬರ್ತಿವೆ ಎಂಬ ನೆಪವನ್ನು ಒಡ್ಡಿ ಇಷ್ಟು ದೊಡ್ಡ ಪ್ರಮಾಣದ ಜನರ ಹಕ್ಕನ್ನು ಕಸಿದುಕೊಳ್ಳುವುದನ್ನು ನ್ಯಾಯಾಲಯ ಸಹಿಸುವುದಿಲ್ಲ. ಪ್ರಕ್ರಿಯೆಗಳು ಮುಂದೆ ಹೋಗಿವೆ ಎಂದು ತಾಂತ್ರಿಕ ಕಾರಣಗಳನ್ನು ನೀಡಿ ಜನರ ಮತದಾನದ ಹಕ್ಕನ್ನು ನಿರಾಕರಿಸಲು ಸಾಧ್ಯವಿಲ್ಲ ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ. ಇನ್ನು ಎರಡನೇದಾಗಿ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಥವಾ ತಾರ್ಕಿಕ ವ್ಯತ್ಯಾಸ ಎಂಬ ಹೊಸ ವರ್ಗದ ಅಡಿಯಲ್ಲಿ ಈ ಹೆಸರುಗಳನ್ನು ಕೈಬಿಟ್ಟಿರುವುದು ನ್ಯಾಯಾಲಯ ಪ್ರಶ್ನೆ ಮಾಡಿದೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಮೃತಪಟ್ಟಾಗ ಅಥವಾ ಬೇರೆ ಕಡೆಗೆ ವಲಸೆ ಹೋದಾಗ ಅವರ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗ್ತದೆ. ಆದರೆ ಈ ರೀತಿಯ ತಾರ್ಕಿಕ ವ್ಯತ್ಯಾಸ ಎಂಬುದು ಕೇವಲ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಏಕೆ ಅನ್ವಯವಾಗ್ತಿದೆ? ಭಾರತದ ಇತರ ರಾಜ್ಯಗಳಲ್ಲಿ ಈ ನಿಯಮ ಇಲ್ಲದಿರುವಾಗ ಬಂಗಾಳದ ಮತದಾರರಿಗೆ ಮಾತ್ರ ಇದು ಏಕೆ ಎಂಬುದು ನ್ಯಾಯಾಲಯದ ಪ್ರಮುಖ ಪ್ರಶ್ನೆಯಾಗಿದೆ. ಇನ್ನು ಮೂರನೇದಾಗಿ, ಬಿಹಾರದ ಪ್ರಕರಣದಲ್ಲಿ ಚುನಾವಣಾ ಆಯೋಗವು ನೀಡಿದ್ದ ಹೇಳಿಕೆಗೂ ಪಶ್ಚಿಮ ಬಂಗಾಳದ ಪ್ರಕರಣಕ್ಕೂ ಇರುವ ವ್ಯತ್ಯಾಸವನ್ನು ಕೋರ್ಟ್ ಇಲ್ಲಿ ಎತ್ತಿ ತೋರಿಸಿದೆ. ಅದೇನೆಂದರೆ, ಬಿಹಾರದಲ್ಲಿ ಮತದಾರರು ಪದೇ ಪದೇ ಹೊಸ ದಾಖಲೆಗಳನ್ನು ನೀಡುವ ಅಗತ್ಯವಿಲ್ಲ ಅಂತ ಹೇಳಿದ್ದ ಆಯೋಗ, ಬಂಗಾಳದಲ್ಲಿ ಮಾತ್ರ ದಶಕಗಳಿಂದ ಮತದಾನ ಮಾಡುತ್ತಿರುವವರಿಂದಲೂ ಹಳೆಯ ದಾಖಲೆಗಳನ್ನು ಕೇಳುತ್ತಿರುವುದು ಸರಿಯಲ್ಲ ಅಂತ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಚಾಟಿ ಬೀಸಿದೆ. ತಾರತಮ್ಯದ ಧೋರಣೆ ಮತ್ತು ಪ್ರಜಾಪ್ರಭುತ್ವದ ನೈತಿಕತೆ. ಒಂದು ದೇಶ, ಒಂದು ಚುನಾವಣೆ ಮತ್ತು ಒಂದು ಸಂವಿಧಾನ ಇರುವಾಗ ಒಂದು ನಿರ್ದಿಷ್ಟ ರಾಜ್ಯದ ಮತದಾರರ ಮೇಲೆ ಇಂತಹ ಕಠಿಣ ನಿಯಮಗಳನ್ನು ಹೇರುವುದು ಆ ರಾಜ್ಯದ ಜನರ ವಿರುದ್ಧದ ತಾರತಮ್ಯ ಅಂತ ಕೋರ್ಟ್ ಹೇಳಿದೆ. ಸುಮಾರು 20 ವರ್ಷಗಳಿಂದ ಮತ ಚಲಾಯಿಸುತ್ತಿರುವವರನ್ನ ಇದ್ದಕ್ಕಿದ್ದಂತೆ ಸಂಶಯಾಸ್ಪದ ಮತದಾರರು ಅಂತ ಗುರುತಿಸುವುದು ಎಷ್ಟು ಸರಿ ಎಂದು ಆಯೋಗವನ್ನು ಸುಪ್ರೀಂ ಕೋರ್ಟ್ ಕೇಳಿದೆ. ಚುನಾವಣೆಯಲ್ಲಿ ಗೆಲುವಿನ ಅಂತರ ಕೇವಲ 2% ಮತ್ತು ಆಯೋಗದ ನಿಯಮಗಳಿಂದಾಗಿ 15% ಜನ ಮತದಾನದಿಂದ ಹೊರಗುಳಿದರೆ ಆ ಚುನಾವಣೆಯ ಪಾವಿತ್ರ್ಯತೆ ಉಳಿಯುತ್ತದೆಯೇ ಎಂಬ ಕೋರ್ಟಿನ ಪ್ರಶ್ನೆಗೆ ಆಯೋಗ ತಬ್ಬಿಬ್ಬಾಗಿದೆ. ಜೊತೆಗೆ ಈ ಪ್ರಶ್ನೆಯೂ ಸಹ ಹೆಚ್ಚು ಲಾಜಿಕ್ ಆಗಿದೆ. ಸುಪ್ರೀಂ ಕೋರ್ಟ್ ಎಚ್ಚೆತ್ತುಕೊಂಡು ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಿರುವುದು ನಾಗರಿಕರಲ್ಲಿ ಭರವಸೆಯನ್ನು ಮೂಡಿಸಿದೆ ಅಂತ ಹೇಳ್ಬೋದು. ಚುನಾವಣಾ ಆಯೋಗವು ಸ್ವತಂತ್ರವಾಗಿ ಮತ್ತು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಎಂಬುದು ಸಂವಿಧಾನದ ಆಶಯ. ಒಂದು ವೇಳೆ ರಾಜಕೀಯ ಕಾರಣಗಳಿಗಾಗಿ ಅಥವಾ ಆಡಳಿತಾತ್ಮಕ ಲೋಪದೋಷಗಳಿಂದ ಲಕ್ಷಾಂತರ ಜನರು ತಮ್ಮ ಹಕ್ಕನ್ನು ಕಳೆದುಕೊಂಡರೆ ಅದು ದೇಶದ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಹಿನ್ನಡೆಯಾಗ್ತದೆ. ನ್ಯಾಯಾಲಯದ ಈ ಮಧ್ಯಪ್ರವೇಶವು ಚುನಾವಣಾ ಆಯೋಗವು ತನ್ನ ಹೊಣೆಗಾರಿಕೆಯನ್ನು ಸರಿಯಾಗಿ ನಿಭಾಯಿಸುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕು. ನಾಗರಿಕರು ತಮ್ಮ ಹಕ್ಕಿಗಾಗಿ ಹೋರಾಡುವಾಗ ನ್ಯಾಯಾಂಗವು ಅವರಿಗೆ ಕಾವಲುಗಾರನಂತೆ ನಿಂತಿರುವುದು ಈ ಪ್ರಕರಣದ ಮೂಲಕ ಸಾಬೀತಾಗಿದೆ. ಪಶ್ಚಿಮ ಬಂಗಾಳದ ಈ ಚುನಾವಣಾ ಬಿಕ್ಕಟ್ಟು ಕೇವಲ ಒಂದು ರಾಜ್ಯದ ಸಮಸ್ಯೆಯಾಗಿ ಉಳಿದಿಲ್ಲ, ಇದು ಇಡೀ ದೇಶದ ಚುನಾವಣಾ ವ್ಯವಸ್ಥೆಯ ಸುಧಾರಣೆಗೆ ಬೇಕಾದ ಮುನ್ಸೂಚನೆಯಾಗಿದೆ. ಅಂತಿಮವಾಗಿ ಪ್ರತಿಯೊಬ್ಬ ಅರ್ಹ ಮತದಾರನಿಗೂ ಮತದಾನದ ಅವಕಾಶ ಸಿಕ್ಕಾಗ ಮಾತ್ರ ಭಾರತದ ಸಂವಿಧಾನದ ಆಶಯಗಳು ಈಡೇರ್ತವೆ. ಆಯೋಗವು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕೇ ಹೊರತು ರಾಜಕೀಯ ಪಕ್ಷದ ಅಣತಿಗೋಲಂತೆ ಕೆಲಸ ಮಾಡಬಾರ್ದು. ಹಾಗೇನಾದರೂ ಮಾಡಿದರೆ ಪ್ರಜಾಪ್ರಭುತ್ವವನ್ನೇ ಬುಡಬೇಲು ಮಾಡ್ದಂಗೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.